ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಕೇರೆ ಹರನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೊತ್ತು, ಕಳೆದ ಒಂದು ವಾರದಿಂದ ಏನು ಪ್ಯಾಸೆಂಜರ್ ಆಟೋ, ಗೂಡ್ಸ್ ಆಟೋ ಇವರಿಬ್ಬರ ನಡುವೆ ವಾರ್ ನಡೀತಾನೆ ಇದೆ. ಏನಕ್ಕಪ್ಪ ಅಂದರೆ ಗೊತ್ತಿರಬೇಕು, ಪ್ಯಾಸೆಂಜರ್ ಆಟೋದಲ್ಲಿ ಗೂಡ್ಸ್ ಹೊಡಿತಾ ಇದ್ದಾರೆ, ನಮ್ಮ ಬಾಡಿಗೆ ಇವ್ರು ಹೊಡಿತಾ ಇದ್ದಾರೆ ಅಂತ ಜಗಳ. ಅವ್ರನ್ನ ಕೇಳಿದ್ರೆ ಬೈಕ್ ಟ್ಯಾಕ್ಸಿ ಅವರು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಅದಕ್ಕೆ ನಾವು ನಿಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದೀವಿ ಅಂತ ಈ ಥರ ಅವ್ರ ಮೇಲೆ ಹೇಳ್ಕೊಂಡು ಬಾಡಿಗೆ ಹೊಡಿತಾನೆ ಇದ್ದಾರೆ. ಒಂದು ವಿಡಿಯೋ ಕೂಡ ಅದು ತೋರಿಸ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಬ್ರೋ ಪೋಟ್ರಾ ಪೋಟ್ರಾ ಅಲ್ಲ, ಡ್ಯೂಟಿ ಮಾಡಂಗಿಲ್ಲ ಅಂತ ಗೊತ್ತು ತಾನೆ, ಗೂಡ್ಸ್ ಹಾಕಂಗಿಲ್ಲ ಅಂತ ಗೊತ್ತು ತಾನೆ. ಯಾರು ನೀನು? ಅವನು ಕೆರಾತ ನೋಡಿ, ಗೌರ್ಮೆಂಟ್ ಇಂದ ಪರ್ಮಿಷನ್ ಐತೆ ನಿಂಗೆ ಹೊಡಿಯಕ್ಕೆ? ಅಲ್ಲ ಅಣ್ಣ, ಗೌರ್ಮೆಂಟ್ ಇಂದ ಪರ್ಮಿಷನ್ ಐತೆ ಅಣ್ಣ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ವಿಡಿಯೋ. ಯಾರು ರಾಪಿಡೋದಲ್ಲಿ ಪಾರ್ಸಲ್ ಅಂತೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ರೆಡಿ ಇದ್ರ ಬಗ್ಗೆ ಬೇಜಾನ್ ವಿಚಾರಗಳು ನಡೀತಾ ಇದಾವೆ, ಗಲಾಟೆ ನಡೀತಾ ಇದಾವೆ. ಆರ್ ಟಿ ಓದವ್ರು ಕೂಡ ಫೈನ್ ಎಲ್ಲ ಆಗ್ತಾ ಇದ್ದಾರೆ. ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಿರೋರಿಗೆ ಸುಮಾರು ಸೀಜ್ ಆಗ್ತಿದೆ. ಇದೆಲ್ಲ ಗೊತ್ತಿದ್ರು ಇನ್ನೂ ರಿಪೀಟ್ ಮಾಡ್ತಾನೆ ಇದ್ದಾರೆ ಕೆಲವೊಂದು ಆಟೋ ಡ್ರೈವರ್ಸ್. ಎಲ್ಲರೂ ಅಲ್ಲ, ಕೆಲವೊಂದಷ್ಟು ಜನ. ಏನಕ್ಕೆ ಈ ಥರ ಮಾಡ್ತಾರೆ? ಒಂದು ₹100 ₹250 ಎಕ್ಸ್ಟ್ರಾ ಬರುತ್ತೆ ಅಂತವ, ದಯವಿಟ್ಟು ಲಗೇಜ್ ಯಾರು ಕೊಡಿತೀರಾ? ಅದಕ್ಕೆ ಹೊಡಿಯೋಕೆ ಅಂತಾನೆ ಗೂಡ್ಸ್ ಆಟೋದವ್ರು ಇದ್ದಾರಲ್ವಾ, ಅವ್ರು ಮಾಡ್ಕೊತಾರೆ. ಅವರು ಮನುಷ್ಯರೇ, ಅವ್ರಿಗೂ ಫ್ಯಾಮಿಲಿ ಇದೆಯಲ್ವಾ, ಅವರು ₹1,00,000 ಬಂಡವಾಳ ಹಾಕಿರ್ತಾರೆ. ಮಾಡಲಿ ಬಿಡಿ ಅವ್ರಿಗೆ. ನೀವು ಒಂದು ಆಟೋ ಓಡಿಸಿದ್ರೆ ನಿಮ್ಗೆ ಎಷ್ಟು ಆಪ್ಷನ್ ಇದ್ದಾವೆ. ರಾಪಿಡೋ, ಓಲಾ, ಊಬರ್, ನಮ್ಮ ಯಾತ್ರಿ, ಕೈ ಬಾಡಿಗೆ ಇಷ್ಟೆಲ್ಲ ಇರ್ತಾವಲ್ವಾ, ಮಾಡ್ಕೋಬೋದಲ್ವ? ಇಷ್ಟೆಲ್ಲ ಆಪ್ಷನ್ ಇದೆ. ಬಟ್ ಅವ್ರ ಲಗೇಜ್ ಆಟೋದವ್ರಿಗೆ ಯಾವ ಥರ ಆಪ್ಷನ್ ಇದೆ? ಒಂದು ಪೋಟ್ರು, ಒಂದು ಅಂಕಲ್ಲು, ಅವೇನು ಆನ್ಲೈನಲ್ಲಿ ಬರ್ತವೆ ಅಷ್ಟೇ ತೊಗೊಂಡು ಮಾಡ್ಬೇಕು. ಅವರು ಬೇರೆ ಆಪ್ಷನ್ನೇ ಇಲ್ಲ ಅವರಿಗೆ ಅಲ್ವಾ. ಅವ್ರು ಯಾರು ಕರೀತಾರೆ ರೋಡಲ್ಲಿ ಹೋಗೋರಿಗೆ, ಬಾರಪ್ಪ ಬಾಡಿಗೆ ಕೊಡ್ತೀರಿ ಅಂತ? ಯಾರೂ ಕರೆಯಲ್ಲ. ಆನ್ಲೈನಲ್ಲಿ ಬಂದರೆ ಮಾಡಬೇಕು, ಬಂದಿಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು, ಡ್ಯೂಟಿ ಆಫ್ ಮಾಡ್ಕೊಂಡು. ಆ ಥರ ಕಷ್ಟ ಇದೆ ಅವ್ರ ಜೀವನ. ದಯವಿಟ್ಟು ನೀವು ಯಾಕೆ ಅವ್ರ ಹೊಟ್ಟೆ ಮೇಲೆ ಹೊಡಿತಿದ್ದೀರಾ? ಕೇಳಿದ್ರೆ ಬರೀ ಬೈಕ್ ಟ್ಯಾಕ್ಸಿ ಮೇಲೆ ಹೇಳ್ತೀರಾ. ನೀವು ಫಸ್ಟ್ ಸ್ಟಾಪ್ ಮಾಡಿ, ಬೈಕ್ ಟ್ಯಾಕ್ಸಿ ನೀವು ಸ್ಟಾಪ್ ಮಾಡಿ, ನಿಮ್ಮಿಂದ ನಮಗೆ ಬಾಡಿಗೆ ಬರ್ತಾ ಇಲ್ಲ. ಇದೇ ಡೈಲಾಗ್ ಇವತ್ತಲ್ಲ ಅವತ್ತಿಂದನೂ ಇದೇ ಹೊಡ್ಕೊಂಡು ಬರ್ತಾರೆ ಕೆಲವೊಂದಿಷ್ಟು ಜನ. ಬೈಕ್ ಟ್ಯಾಕ್ಸಿಯಿಂದ ಏನು ಆಟೋಗೆ ಇವತ್ತರೆಗೂ ಬಾಡಿಗೆ ಇಲ್ದಂಗೆ ಆಗಿಲ್ಲ. ಮಾಡೋರು ಇವತ್ತಿಗೂ 2,000 3,000 ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಬರೋ ಬಾಡಿಗೆ ತೊಗೊಂಡು ಹೊಡಿತಾರೆ, ಎಲ್ಲಿಗೆ ಬೀಳುತ್ತೆ ಅಲ್ಲಿಗೆ ಹೋಗ್ತಾರೆ. ಖಂಡಿತ ಅರ್ನಿಂಗ್ಸ್ ಆಗ್ತದೆ ಆಟೋದಲ್ಲಿ. ನಾರ್ದವ್ರು ಈ ಥರ ಹೇಳೋದಷ್ಟೇ, ಬೈಕ್ ಟ್ಯಾಕ್ಸಿ ಮೇಲೆ ಗೋಬೆ ಕುರ್ಸೋದು. ಬೈಕ್ ಟ್ಯಾಕ್ಸಿದ ನಮ್ಮ ಬಾಡಿಗೆ ಬರ್ತಾ ಇಲ್ಲಪ್ಪ, ನಮ್ಮ ಮಾಡಲ್ಲ, ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ, ನಾವೇನು ಮಾಡಬೇಕು? ಬಂಡವಾಳ ಹಾಕಿರೋರು ನಾವು. EMI ಕಟ್ಟಬೇಕು, ಇನ್ಸೂರೆನ್ಸ್ ಮಾಡಿಸ್ಬೇಕು, FC ಮಾಡಿಸ್ಬೇಕು, ನಮಗೂ ಕಷ್ಟ ಇದೆ. ಬಾಡಿಗೆ ಇಲ್ಲ ನಮಗೆ, ಕಸ್ಟಮರ್ ಯಾರು ಕೇಳೋರೇ ಇಲ್ಲ ನಮ್ಮನ್ನು. ಅದಕ್ಕೆ ನಾವು ಬೈಕ್ ಟ್ಯಾಕ್ಸಿ ಲಗೇಜ್ ಹೊಡಿತಾ ಇದ್ದೀವಿ. ಈ ಥರ ಹೇಳ್ತಾರೆ. ಕೇಳಿದರೆ ಎಷ್ಟು ಮಟ್ಟಿಗೆ ಸುಳ್ಳು, ಎಷ್ಟು ಸತ್ಯನೋ ಒಂದು ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಇದು ತಪ್ಪಿಸ್ಕೋಬೇಕು ಅವರು ಈ ಟೈಮಿಂದ ಅಷ್ಟೇ, ಏನೋ ಒಂದು ಹೇಳಿ. ಅದಕ್ಕೋಸ್ಕರ ಹೇಳ್ತಾರೆ ಅಷ್ಟೇ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ. ಬೈಕ್ ಟ್ಯಾಕ್ಸಿ ಏನು ಆಟೋದಲ್ಲಿ ಕೂತಿರೋ ಕಸ್ಟಮರ್ನ ಎಬ್ಬರಿಸ್ಕೊಂಡು ಹೋಗಿ ಬಾಡಿಗೆ ಹೊಡಿತಿದಾರ? ಇಲ್ಲ ತಾನೆ. ಆನ್ಲೈನ್ ಬುಕ್ಕಿಂಗ್ ಏನು ಬರುತ್ತೋ ಅದು ಮಾಡ್ಕೊತಾರೆ. ಸಿಂಗಲ್ ಇರೋರು ಹೋಗ್ತಾರೆ ಬೈಕ್ ಟ್ಯಾಕ್ಸಿಲಿ, ಅರ್ಜೆಂಟ್ ಆಫೀಸ್ಗೆ ಹೋಗೋನವರು. ಏನು 2-3 ಜನನ ನಾವು ಬೈಕ್ ಟ್ಯಾಕ್ಸಿಲಿ ಕೂರಿಸ್ಕೊಂಡು ಹೋಗೋಕ್ಕಾಗತ್ತಾ? ಹೇಳಿ ಯಾರು? ಟ್ರಿಬಲ್ ರೈಡಿಂಗು, ಡಬಲ್ ರೈಡಿಂಗ್ ಮಾಡೋಕ್ಕಾಗತ್ತಾ ಬೈಕ್ ಟ್ಯಾಕ್ಸಿಲಿ? ಇಲ್ಲ ತಾನೆ. ಎಷ್ಟು ಜನ ಇವತ್ತು ಇದನ್ನೇ ಕ್ವಶನ್ ಮಾಡಿ ಕೇಳ್ತಿರೋದು ಗೂಡ್ಸ್ ಲಗೇಜ್ ಅದವರು. ಕೇಳಿದ್ರೆ ಅವ್ರು ಇದೇ ಹೇಳ್ತಾರೆ, ನೀವು ಹಾಕಲ್ವಂತ ಅವ್ರಿಗೆ ಕ್ವಶನ್ ಮಾಡಿ ಕೇಳ್ತಾರೆ. ಯಾರಿಗೆ? ಗೂಡ್ಸ್ ಆಟೋದವ್ರಿಗೆ. ನಿಮ್ಗೆ 500 kg ಕೆಪಾಸಿಟಿ ಇದ್ರೆ 700 kg ಹಾಕ್ತೀರಾ? 800 kg ಕೆಪಾಸಿಟಿ ಇದ್ರೆ 1000 kg 1 ಟನ್ ಹಾಕೊಂಡು ಹೋಗ್ತೀರಾ? ಇದು ಇಲ್ಲಿಗಲ್ವಲ್ಲ ಅಂತ ಅವ್ರಿಗೆ ಕ್ವಶನ್ ಮಾಡಿ ಕೇಳ್ತಾರೆ ಕೆಲವರು. ಹೌದಪ್ಪ, ಅವ್ರಿಗೆ ಕಷ್ಟ ಇದೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಾಗ ಒಂದು 100 kg 200 kg ಇದ್ದಾಗ ಎಕ್ಸ್ಟ್ರಾ ಹಾಕೊಂಡು ಹೋಗ್ತಾರೆ. ಈಗ ಆಟೋದಲ್ಲಿ 3 ಸೀಟೇ ಕೆಪಾಸಿಟಿ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ 3 ಸೀಟು. ಅಷ್ಟು ಹಾಕೊಂಡು ಹೋಗ್ತಾರಾ? ಇಲ್ಲ. ಯಾವ ಥರ ಹಾಕೊಂಡು ಹೋಗ್ತಾರೆ? ಹಿಂದ್ಗಡೆ 3 ಜನ ಕೂರೋ ಜಾಗದಲ್ಲಿ 5 ಜನ ಡ್ರೈವರ್ ಸೀಟಲ್ಲಿ. ಡ್ರೈವರ್ ಹಿಂಗೆ ಕೂತಿರ್ತಾರೆ ಒಂದು ಕಡೆ ಕುಂಡಿ ಹಾಕ್ಕೊಂಡು, ಅವ್ರ ಪಕ್ಕದಲ್ಲಿ ಇಬ್ಬರು, ಅದರ ಪಕ್ಕದಲ್ಲಿ ಕೆಳಗಡೆ ಒಂದು ವುಡ್ ಹಾಕ್ಸ್ಕೊಂಡಿರ್ತಾರೆ, ಅಲ್ಲಿಬ್ಬರು. ಎಷ್ಟು ಜನ ಆದರು? ಡ್ರೈವರು ಸೇರಿ 10 ಜನ. ಒಂದು ಪ್ಯಾಸೆಂಜರ್ ಆಟೋ ಕೆಪಾಸಿಟಿ ಇರೋದು 3 ಜನ, 10 ಜನ ಹೋಗ್ತಾರೆ. ಇದು ಇಲ್ಲಿಗಲ್ವಂಗಾರೆ? ಇವ್ರು ಮಾಡಿದ್ರು ಅನ್ಯಾಯ, ಅವ್ರು ಮಾಡಿದ್ರು ಅನ್ಯಾಯ, ಬೈಕ್ ಟ್ಯಾಕ್ಸಿಗೆ ಅನ್ಯಾಯ. ಹೆಂಗೆ ಇದು? ನ್ಯಾಯ ಅಂದಮೇಲೆ ಎಲ್ರಿಗೂ ಒಂದೇ ಇರಬೇಕು. ನಾವು ಕರೆಕ್ಟಾಗಿದ್ದು ಮಸ್ಟ್ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಲ್ವಾ? ಇವತ್ತು ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಹೇಳ್ತೀರಾ ಬಾಡಿಗೆ ಇಲ್ಲ ಅಂತವ? ನೀವು ಮಾಡ್ತಿರೋದು ಎಷ್ಟು ಸರಿ, ಎಷ್ಟು ತಪ್ಪು? ಅವ್ರ ಬಾಡಿಗೆನೂ ಹೊಡಿತೀರಾ, ಕೈ ಬಾಡಿಗೆನೂ ಹೊಡಿತೀರಾ, ಆನ್ಲೈನ್ ಬಾಡಿಗೆನೂ ಹೊಡಿತೀರಾ, ಸಂಪಾದನೆ ಬೇಜಾರು ಮಾಡ್ತಾಯಿದ್ದೀರಾ. ಬಟ್ ಹೇಳಕ್ಕೆ ಮಾತ್ರ ನಮಗೆ ಸಂಪಾದನೆ ಇಲ್ಲ. ಬೈಕ್ ಟ್ಯಾಕ್ಸಿಯಿಂದ ಹಾಳಾಗೋಗಿದ್ದೀವಿ ನಾವು. ಈ ರಾಪಿಡೋ, ಓಲಾ, ಊಬರ್ ಕಂಪ್ನಿಯಿಂದ ಹಾಳಾಗೋಗಿದ್ದೀವಿ. ಅದೇ ರಾಪಿಡೋ, ಓಲಾ, ಊಬರ್ ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡೇ ಡ್ಯೂಟಿ ಮಾಡ್ತಿರ್ತಾರೆ. ಮತ್ತು ಅದೇ ಕಂಪ್ನಿಗಳು ಕ್ಲೋಸ್ ಮಾಡಿ, ಈ ಕಂಪ್ನಿಗಳು ಬೇಡ, ಇದರಿಂದ ನಮಗೆ ಬಾಡಿಗೆ ಇಲ್ಲ, ಎಲ್ಲ ಬೈಕ್ ಟ್ಯಾಕ್ಸಿಗೆ ಹೋದು, ಹಂಗೆ ಹಿಂಗೆ ಅಂತ ಅವ್ರ ಮೇಲೆ ಹೇಳೋದು. ಇವತ್ತು ಆ ಕಂಪ್ನಿ ನಂಬ್ಕೊಂಡು ಇವತ್ತು ಲಕ್ಷಾಂತರ ಜನ ಆಟೋ ಹೊಸ ತಗೊತಾ ಇರ್ತಾನೆ, ಅದರಲ್ಲೇ ಡ್ಯೂಟಿ ಮಾಡ್ತಾ ಇರ್ತಾನೆ. ಅಷ್ಟು ನಾವು ಏನು ಮಾಡ್ತಾಯಿದ್ದೀವಿ, ಏನು ಮಾತಾಡ್ತಾಯಿದ್ದೀವಿ ಅಂತ ಯೋಚನೆ ಮಾಡಿ ಮಾತಾಡಬೇಕು.
ನೋಡ್ತಾ ಇರ್ತೀವಿ ನಾವು, ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ ಪ್ರತಿನಿತ್ಯ. ನಾನು ಆನ್ಲೈನಲ್ಲಿ ಅಟ್ಯಾಚೇ ಮಾಡಲ್ಲಪ್ಪ, ಬರೋ ಕೈ ಬಾಡಿಗೆ ಅಷ್ಟೇ, ಮೀಟ್ರ್ ಹಾಕಿ ಅಷ್ಟೇ ಓಡಿಸ್ತೀನಿ, ಇವತ್ತುವರೆಗೂ ನಾನು ಆನ್ಲೈನ್ ಒಂದು ಬಾಡಿಗೆ ಹೊಡೆದಿಲ್ಲ ಅಂತಾರೆ. ಇನ್ನು ಇವ್ರ ಮನೆ ಹತ್ರ ಹುಡುಕೊಂಬರ್ತಾರೆ ಹಂಗ ಕಸ್ಟಮರ್ಗಳು. ಇಲ್ಲ ತಾನೆ, ಎಲ್ಲರೂ ಮಾಡೋದು ಆನ್ಲೈನಲ್ಲೇ, ಹೇಳೋದು ಮಾತ್ರ ಈ ಥರ. ಟೆಕ್ನಾಲಜಿ ಚೇಂಜ್ ಆಗಿದೆ, ಅದೇ ಥರ ಯೂಸ್ ಮಾಡ್ಕೋಬೇಕು. ಆನ್ಲೈನಲ್ಲಿ ಬಾಡಿಗೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಕಸ್ಟಮರ್ಗಳು ಇವೆಲ್ಲ ಅಪ್ಡೇಟ್ ಆಗಿದ್ದಾರೆ, ಕಾಲಕ್ಕೆ ತಕ್ಕಂತೆ ಎಲ್ಲರೂ ಚೇಂಜ್ ಆಗಬೇಕು. ಮುಂಚೆ ಎಲ್ಲ ನಾವು ಇನ್ನೊಬ್ರು ಹುಡುಕೊಂಡು ಹೋಗ್ತಿದ್ದಾರೆ ಬಾಡಿಗೆ ಬೇಕಾದರೆ, ಇವಾಗ ಬಾಡಿಗೆ ಬೇಕಾದರೆ ಅವರೇ ಹುಡುಕೆ ಬರಬೇಕು. ಈಗ ಬೈಕ್ ಟ್ಯಾಕ್ಸಿಲೂ ಅಷ್ಟೇ ಬುಕ್ಕಿಂಗ್ ಮಾಡಿದ್ರೆ ನಾವು ಹೋಗಲ್ಲ ಅವ್ರ ಮನೆ ಬಾಗಿಲಿಗೆ. ಅವ್ರ ಅಪಾರ್ಟ್ಮೆಂಟ್ ಇದ್ರೆ ಒಳಗಡೆ ಹೋಗಿ ಪಿಕಪ್ ಮಾಡಲ್ವಾ? ಏನೂ ಮಾಡೋಕ್ಕಾಗಲ್ಲ. ಯಾವಾಗಲೂ ಒಂದೇ ಥರ ಇರಲ್ಲ, ಎಲ್ಲ ಥರ ಚೇಂಜ್ ಆದಂಗೆ ಜನಗಳು ಚೇಂಜ್ ಆಗ್ತಾ ಇರ್ತಾರೆ. ಯಾರೋ ಒಂದಿಷ್ಟು ಜನ ಮೊಬೈಲ್ ಯೂಸ್ ಮಾಡೋಕ್ಕೆ ಬರದೇ ಇರೋರು, ಏಜ್ ಆಗಿರೋರು, ಹಳೆ ಕಾಲದವರು ಕೈ ಬಾಡಿಗೆ ಹೊಡಿತಾರೆ, ಕಾರದ ಕಡೆ ಹೋಗ್ತಾರೆ. ಪಾಪ ಅವ್ರಿಗೆ ಏನು ಮಾಡ್ತೀವಿ, ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ, ಆ್ಯಪ್ಗಳು ಯೂಸ್ ಮಾಡೋಕ್ಕೆ ಬರಲ್ಲ ಅಂತಾರೆ. ಏನು ಮಾಡ್ತಾರೆ, ಯಾವುದೊಂದು ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿರ್ತಾರೆ. ರೋಡಲ್ಲಿ ಯಾರು ಕಾರಿದ್ರೆ 50-100 ಕೊಟ್ಟರು ಇಸ್ಕೊತಾರೆ, ಡ್ರಾಪ್ ಮಾಡ್ತಾರೆ. ಯಾಕೆಂದರೆ ಕಷ್ಟ ಇದೆ, ದಿನಕ್ಕೊಂದು 500 ಆದರೂ ಸಾಕಪ್ಪ ಅನ್ನೋ ಥರ ಇರ್ತಾರೆ. ಅಂಥವ್ರು ಇದ್ದಾರೆ. ಎಲ್ಲ ಥರ ಓದಿರೋರು, ಎಲ್ಲ ಥರ ಎಜುಕೇಷನ್ ಬಂದಿರೋರು ಅದೇ ಥರ ಡ್ಯೂಟಿ ಮಾಡ್ತಾರೆ? ಇಲ್ಲ, ಖಂಡಿತ ಅವರೆಲ್ಲ ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡಿರ್ತಾರೆ. ಎಲ್ಲ ಥರ ಆ್ಯಪ್ಗಳಲ್ಲೇ ಡ್ಯೂಟಿ ಮಾಡೋದು. ಅವ್ರಿಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಬಾಡಿಗೆ ಎತ್ಕೊಂಡು ಹೋಗ್ತಾರೆ. ಮೀಟ್ರ್ ಹಾಕಿ ಓಡಿಸೋರು ಎಷ್ಟು ಹುಡುಕಿದ್ರೆ ಬೆರಳಿಕೆ ಅಷ್ಟು ಸಿಕ್ಕಲ್ಲ ಅಲ್ವಾ? ಇದ್ರ ಬಗ್ಗೆ ಏನಾದ್ರು ಕೇಳಿದರೆ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಕಮೆಂಟ್ಸ್ ಹಾಕ್ತಾರೆ ಬಂದು, ಹಂಗೆ ಹಿಂಗೆ ಅಂತವ. ಬೈಕ್ ಟ್ಯಾಕ್ಸಿ ಬಗ್ಗೆ ಇವ್ರು ಮಾತ್ರ ಏನಾರು ಮಾತಾಡ್ಬೋದು, ಏನಾರು ಹೇಳ್ಬೋದು. ರೈಡರ್ಗಳಿಗೆ ಹೆಂಗಾರು ಬೈಯೋದು, ರೋಡಲ್ಲಿ ಇಟ್ಕೊಂಡು ಏನಾರು ಕೇಳ್ಬೋದು. ಇದಕ್ಕೆ ಮುಂಚೆ ಈ ನಡುವೆ ಸ್ವಲ್ಪ ಕಮ್ಮಿ ಆಯಿತು. ಮುಂಚೆ ಎಲ್ಲ ಎಷ್ಟು ತೊಂದರೆ, ಎಷ್ಟು ಟಾರ್ಚರ್ ಕೊಟ್ರಪ್ಪ ಸ್ವಾಮಿ. ಪ್ರತಿನಿತ್ಯ ಗುಂಪೇ ಕಟ್ಕೊಳೋರು. ಬೇಕಾಡ್ರೆ ಬುಕ್ ಮಾಡೋದು, ಬಂದ ತಕ್ಷಣ ಎಲ್ಲ ಕೀಗಳು ಕಿತ್ಕೊಳೋದೇನು, ಆಟೋ ಹೋದವ್ರಿಗೆ ಹಿಡ್ಕೊಳೋದೇನು, ಏನಾದ್ರು ಕೇಳೋಕೆ ಹೋದ್ರೆ ಹೊಡೆಯೋದೇನು, ಬೈಯೋದೇನು, ಅವ್ರ ಪದಗಳು ನೋಡಬೇಕಾಗಿತ್ತು ಬಾಯಲ್ಲಿ ಬರೋವು. ಇಷ್ಟೆಲ್ಲ ದೌರ್ಜನ್ಯ ದರ್ಪ ಮಾಡಿದ್ರು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳ ಮೇಲೆ. ಇವಾಗ ನೀವು ಹೆಂಗೆ ಇಷ್ಟು ಮಟ್ಟಿಗೆ ಕರೆಕ್ಟ್ ಅಂತ ಮಾಡ್ತಿದ್ದೀರಿ ಇವಾಗ? ಈಗ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡ್ಕೊಂಡು ಅದಕ್ಕೆ ಬೇರೆ ಪೋಟ್ರಿಗೆ ಬೇರೆ ಅಟ್ಯಾಚ್ ಮಾಡ್ಕೊಂಡು ಅವ್ರದ್ದೆಲ್ಲ ಬಾಡಿಗೆ ಕಿತ್ಕೊಂಡು ತಿಂತಿದ್ರಲ್ವ ಇವಾಗ. ಈಗ ಅವ್ರಿಗೆ ಹೊಟ್ಟೆ ಉರಿ ಅಲ್ವಾ, ಅವ್ರ ಶಾಪ ತಟ್ಟಲ್ವಾ ಅಲ್ವಾ? ಇಷ್ಟು ದಿವಸ ಮಾತ್ರ ಹೇಳ್ತಾ ಇದ್ರಿ ನಮ್ಮ ಶಾಪ ನಿಮಗೆ ತಟ್ಟದಂಗಿರಲ್ಲ ಬೈಕ್ ಟ್ಯಾಕ್ಸಿ ಅವರಿಗೆ. ನಮ್ಮ ಅನ್ನ ಕಿತ್ಕೊಂಡು ತಿಂದಿದ್ದೀರ, ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದೀರ, ನಮ್ಮ ಶಾಪ ತಟ್ಟುತ್ತೆ ನಿಮಗೆ, ಅನುಭವಿಸ್ತೀರ ಅಂತ ಇದ್ರಿ. ಇವಾಗ ಅದೇ ಮಾತು ಅವ್ರು ಹೇಳ್ತಾರೆ. ಇವಾಗ ಗೂಡ್ಸ್ ಆಟೋದವ್ರು ಅವ್ರೇನು ಮಾಡಬೇಕು ಹೇಳಿ? ಎಲ್ಲರೂ ಮನುಷ್ಯರೇ, ಎಲ್ಲರೂ ಬದುಕಬೇಕು. ಅವ್ರವ್ರ ಬಾಡಿಗೆ ಅವ್ರು ಮಾಡ್ಕೊಳಕ್ಕೆ ಬಿಡಿ. ಪ್ಯಾಸೆಂಜರ್ ಆಟೋಕ್ಕೆ ಬೇಜಾನ್ ಆಪ್ಷನ್ ಇದ್ದಾವೆ, ಲಗೇಜ್ ಆಟೋಕ್ಕೆ ಆಪ್ಷನ್ ಇರೋದೇ 2. ಅದಕ್ಕೂ ಕರೆಕ್ಟಾಗಿ ಬಾಡಿಗೆ ಕೊಡಲ್ಲ ಅವರು, ಅಮೌಂಟ್ ಕೊಡಲ್ಲ, ಕಷ್ಟ ಇದೆ ಅವ್ರಿಗೂ. ಬೈಕ್ ಟ್ಯಾಕ್ಸ್ಗೂ ತೊಂದರೆ ಇಲ್ಲ, ಬೈಕ್ ಟ್ಯಾಕ್ಸಿಗೂ ಬೇಜಾನ್ ಆಪ್ಷನ್ ಇದ್ದಾವೆ. 2 ವೀಲರಲ್ಲಿ ತುಂಬ ಡೆಲಿವರಿ ಆ್ಯಪ್ ಇದ್ದಾವೆ. ಬಟ್ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿ ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ್ದು ಬುಕ್ ಮಾಡ್ತಾರೋ ಅದು ಅವ್ರ ಚಾಯ್ಸ್. ಅದು ಹಂಗೂ ಸ್ಟಾಪ್ ಮಾಡಬೇಕು ಅಂದರೆ ಆ್ಯಪೇ ರಿಮೂವ್ ಮಾಡಬೇಕು. ಮಹಾರಾಷ್ಟ್ರದಲ್ಲಿ ಏನು ಆ್ಯಪ್ ರಿಮೂವ್ ಆಯ್ತಲ್ಲ ಆ ಥರ ಆದರೆ ಯಾರೂ ಮಾಡಲ್ಲ. ಅದಕ್ಕೇನು ಸರ್ಕಾರ ಅದಕ್ಕೆ ಕ್ರಮ ಕೈಗೊಳ್ಬೇಕಾಗತ್ತೆ, ಆರ್ ಟಿ ಓದವ್ರು ಹೇಳ್ಬೇಕಾಗತ್ತೆ. ಅದಕ್ಕೆ ಮುಂಚೆ ಸುಮ್ಮನೆ ರೋಡಲ್ಲಿ ಹಿಡ್ಕೊಂಡು ತೊಂದರೆ ಕೊಡೋದು ನೀವು, ಬೈಯೋದು ನೀವು, ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ವಿಡಿಯೋಗಳು ಹಾಕೋರು ನೀವು. ಬೈಕ್ ಟ್ಯಾಕ್ಸಿ ಬಗ್ಗೆ ನೀವೇ ತಪ್ಪು ಮಾಡ್ತೀರಿ. ಇವತ್ತು ಎಷ್ಟೋ ಜನ ನೋಡ್ತಾ ಇರ್ತೀವಿ. ಮುಂಚೆ ಸಂಘಟನೆಗಳಂತೂ ಏನು ಬೆಜ್ಜಾನ್ ವಿಡಿಯೋಗಳು ಬೈಕ್ ಟ್ಯಾಕ್ಸಿ ಬಗ್ಗೆ ಹಂಗೆ ಹಿಂಗೆ ಬೆಜ್ಜಾನ್ ಮಾಡಾಕರು. ಬಟ್ ಇವಾಗ ಯಾರೂ ಇಲ್ಲ. ಅದೇ ಒಂದು ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾ ಇದ್ದಾರೆ. ಇವತ್ತು ಇದು ನಿಲ್ಲಿಸಬೇಕು, ಇದ್ರ ವಿರುದ್ಧ ಹೋರಾಡ್ತಾ ಇದ್ದಾರೆ ಗೂಡ್ಸ್ ಆಟೋದವರು. ಅಂದರೆ ಇದ್ರ ಬಗ್ಗೆ ಮಾತಾಡೋರು ಯಾರೂ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಯಾರೋ ಒಂದಿಷ್ಟು ಜನ ಬರ್ತಾರೆ ಅಷ್ಟೇ. ಯಾರು ಮಾಡಬೇಡ್ರಪ್ಪ, ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿಬೇಡ್ರಿ, ಅವರು ಜೀವನ ಮಾಡಬೇಕು, ಅವ್ರದ್ದು ಹೊಟ್ಟೆ ಪಾಡಿದೆ ಅಲ್ವಾ, ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಯಾರೋ ಹೇಳೋರು ಒಬ್ಬರೋ ಇಬ್ಬರು ಬಿಟ್ಟರೆ, ನಿಮ್ಗೆ ಇದ್ದವ್ರು ಮುಂಚೆ ಎಲ್ಲ ಭಾಷಣ ಕಿಲೋಮೀಟ್ರ್ ಲೆಕ್ಕದಲ್ಲಿ ಪುಂಗಿ ಹೋದರೆಲ್ಲ ಬಂದು ಯಾರೂ ಇಲ್ಲ. ಇವಾಗ ಅವರು ಎಲ್ಲೂ ಹೋದ್ರೋ ಗೊತ್ತಿಲ್ಲ, ಅವರು ಅದೇ ಥರ ಹೊಡಿತಿದ್ದಾರೆ ಅನ್ನೋ ಲಗೇಜ್ ಗೊತ್ತಿಲ್ಲ. ಎಲ್ಲ ಅವ್ರು ಬುಡಕ್ಕೆ ಬಂದಾಗಲೇ ಅವ್ರಿಗೆ ಅರ್ಥ ಆಗೋದು ಕಷ್ಟ ಸುಖ ಏನು ಅಂತವ. ಸುಮ್ಮನೆ ಏನೋ ಮಾತಾಡೋದಾರೆ ಎಲ್ಲ ಒಂದು ಜಾಗದಲ್ಲಿ ಕುತ್ಕೊಂಡು. ಇವತ್ತು ಅವ್ರ ಕಷ್ಟ ಇದೆ, ಏನು ಮಾಡಬೇಕು? ಅವ್ರು ಯಾರನ್ನು ಕೇಳ್ಕೋಬೇಕು? ಗೌರ್ಮೆಂಟು ಸಪೋರ್ಟ್ ಮಾಡ್ತಾ ಇಲ್ಲ, ಆರ್ ಟಿ ಓದವರು ಸಪೋರ್ಟ್ ಮಾಡ್ತಾ ಇಲ್ಲ, ಕಂಪ್ನಿಯವರು ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರು ಏನು ಮಾಡಬೇಕು? ಬೀದಿಗೆ ಇಳಿದು ಹೋರಾಟ ಮಾಡಬೇಕು ಇವತ್ತು. ಆ ಕೆಲಸ ಮಾಡಿದ್ರೆ ಏನು ಮಾಡ್ತಾಯಿದ್ದಾರೆ? ಪೊಲೀಸ್ನವರೆಲ್ಲ ಬಂದು ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಹಾಕ್ತಾಯಿದ್ದಾರೆ ಅವ್ರನ್ನ. ಇದು ಅರ್ಥ ಮಾಡಿಕೊಂಡು ನೀವು ಸ್ಟಾಪ್ ಮಾಡಬೇಕು. ಯಾವುದೇ ಥರ ಲಗೇಜಲ್ಲಿ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಕೊಟ್ಟರೆ ನಾವು ಮಾಡಲ್ಲಪ್ಪ ಅಂತ ಹೇಳಿ 3 ವೀಲರ್ ಬುಕ್ ಮಾಡಿ. ಟಾಟಾ ಎ ಸಿ ಇದ್ದಾವೆ, ಅದಕ್ಕೋಸ್ಕರನ ಗೂಡ್ಸ್ ಸಾಗ್ಸೋಕ್ಕೆ ಬೇರೆ ವೆಹಿಕಲ್ಸ್ ಇದ್ದಾವೆ, ಅದನ್ನು ಬುಕ್ ಮಾಡಿ ಅಂತ ಕಸ್ಟಮರ್ಗೆ 4 ಜನ ಕೇಳಿ. ನೀವು 50 ರೂಪಾಯಿ 100 ರೂಪಾಯಿ ಉಳಿಸೋಕ್ಕೋಸ್ಕರ ನೀವು ಪ್ಯಾಸೆಂಜರ್ ಆಟೋ ಬುಕ್ ಮಾಡ್ತೀರಾ? ಅವರೆಲ್ಲ ಏನಾಗಬೇಕು? ನಾಳೆಯಿಂದ ನಾನು ಇದು ತಗೊಂಡು ಹೋಗ್ಬೇಕಾದ್ರೆ ಯಾರು ಆಟೋ ಓದಿಡಿದ್ರೆ ನನಗೆ 1000 ರೂಪಾಯಿ ಫೈನ್ ಹಾಕ್ತಾರೆ. ಎಲ್ಲಿಂದ ಫೈನ್ ಕಟ್ಟೋಣ? ಈ ಥರ ಕಸ್ಟಮರ್ಗೂ ಅರಿವು ಮೂಡಿಸಿ. ಎಲ್ಲರೂ ಆರ್ಡ್ರ್ ಬುಕ್ ಮಾಡಿದಾಗ ಕ್ಯಾನ್ಸಲ್ ಮಾಡಿಸಿ, ಆಟೋಮೆಟಿಕ್ಕಾಗಿ ಅವರು ಚೇಂಜ್ ಆಗ್ತಾರೆ ಬುಕ್ ಮಾಡೋರು ನಾಳೆ ದಿವಸ. ಇಲ್ಲ ನೀವು ಅವ್ರು ಬುಕ್ ಮಾಡ್ದಂಗೆ ನೀವು ಎತ್ಕೊಂಡು ಹೋಗ್ತಾ ಇದ್ರೆ
ಅವ್ರು ಅದೇ ಬುಕ್ ಮಾಡ್ತಾ ಇರ್ತಾರೆ, ನೀವು ಹಂಗೆ ಲಗೇಜ್ ಹೊಡಿತಾನೆ ಇರ್ತೀರ. ಸದ್ಯದಲ್ಲೇ ಇದೆಲ್ಲ ಕಂಟ್ರೋಲ್ ಆಗುತ್ತೆ, ಯಾಕಂದರೆ ಆರ್ ಟಿ ಓದವರು ಅಲರ್ಟ್ ಆಗಿದ್ದಾರೆ. ಮೊನ್ನೆ ಗಲಾಟೆ ಆದಾಗಿಂದವ ಯಾವುದೇ ಒಂದು ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡೆಯೋಂಗಿಲ್ಲ. ಇನ್ ಕೇಸ್ ಹೊಡೆದ್ರೆ 10,000 ಫೈನ್ ಕೂಡ ಆಗ್ತಾಯಿದ್ದಾರೆ, ಆಟೋ ಸೀಸ್ ಆಗ್ತಾಯಿದ್ದಾವೆ. ಇನ್ಮೇಲಾದರೂ ಸ್ವಲ್ಪ ಹುಷಾರಾಗಬೇಕು. ಆದರೂ ಕಣ್ ತಪ್ಪಿಸಿ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಜನ ಮಾಡ್ತಾನೆ ಇದ್ದಾರೆ, ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾನೆ ಇದ್ದಾರೆ ಇನ್ನೂ. ಬಟ್ ಇದು ಯಾವಾಗ ನಿಲ್ಲುತ್ತೋ, ಎಲ್ಲಿಗೆ ಹೋಗುತ್ತೋ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಇಷ್ಟು ಹೇಳ್ತಾ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಹೊಸ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.